ರಾಜ್ಯದಲ್ಲಿ ಕುರುಕ್ಷೇತ್ರದ ಅಬ್ಬರದ ಜೊತೆ ಬರ ಪರಿಹಾರದ ಫೈಟ್ ಕೂಡ ಜೋರಾಗಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕ ಅನುದಾನದ ಕುರಿತು ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಮಾತಿನ ಬರದಲ್ಲಿ ಎಚ್ಡಿಕೆ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕುರುಕ್ಷೇತ್ರದಲ್ಲಿ ಬರ ಪರಿಹಾರದ ಫೈಟ್. ಎಚ್ಡಿಕೆಗೆ ಡಿಕೆಶಿಯಿಂದ ನಾಡದ್ರೋಹಿ ಪಟ್ಟ. ರಣಕಣದಲ್ಲಿ ಪ್ರಚಾರದ ಅಬ್ಬರದ ಜೊತೆ ಬರ ಪರಿಹಾರದ ಫೈಟ್ ಶುರುವಾಗಿದೆ. ಹಗ್ಗ ಜಗ್ಗಾಟದ ಬಳಿಕ ಕೇಂದ್ರದಿಂದ ಬರ ಪರಿಹಾರ ರಿಲೀಸ್ ಆಗಿದ್ದು ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಕೇಳಿದ್ದೊಂದು, ಕೇಂದ್ರ ಸರ್ಕಾರ ಕೊಟ್ಟಿರೋದು ಒಂದು ಎಂದು ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಬರ ಪರಿಹಾರ ಕುರಿತು ಕಾಂಗ್ರೆಸ್ ಆರೋಪಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ರಾಜ್ಯ ಸರ್ಕಾರ ಕೇಳಿದಷ್ಟು ಕೊಡಲು ಆಗುತ್ತಾ? ಕೇಂದ್ರ ಗೈಡ್ಲೈನ್ಸ್ ಪ್ರಕಾರ ಪರಿಹಾರವನ್ನ ನೀಡಿದೆ. ಕಾಂಗ್ರೆಸ್ ಹೇಳಿದಂತೆ ನಡೆದುಕೊಂಡಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಅವರು ಯಾವ ಸೆಕ್ಟರ್ ಇಂದ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ರೆಕಮೆಂಡೇಶನ್ ಇರ್ತದೆ, ಅದ್ರಲ್ಲಿ ದುಡ್ಡೇನಿರುತ್ತೆ, ಅದ್ರ ಮೇಲೆ ಮಾಡಬೇಕಲ್ವಾ? ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಈಗ ಕೊಟ್ಟಿರೋದೇ ಸಾಕು ಬಿಡಿ ಅಂತ ಹೇಳ್ತಾರೆ. ಇದೇನು ಅವರ ಆಸ್ತಿನ? ಈ ರೀತಿ ಹೇಳಿಕೆ ನೀಡಿರುವ ಕುಮಾರಸ್ವಾಮಿ ಒಬ್ಬ ನಾಡ ದ್ರೋಹಿ ಎಂದು ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ರಾಜ್ಯಕ್ಕೆ ಬರಬೇಕಾದ ಪರಿಹಾರವನ್ನ ಕೇಳಿದ್ರೆ ಈ ರೀತಿ ಹೇಳ್ತಾರಲ್ಲ ಎಂದು ಎಚ್ಡಿಕೆ ವಿರುದ್ಧ ಡಿಕೆಶಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ, ಇದು ಸಾಕು ಬಿಡಿ, ಇದು ಕೊಟ್ಟಿರೋದೇ ಸಾಕು ಬಿಡಿ, ನೀವು ಮನೆ ಆಸ್ತಿನ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರು ಹೇಳಿದ್ರು ಕುಮಾರಸ್ವಾಮಿನ ಸ್ಟೇಟ್ಮೆಂಟ್ ಮಾಡಿದಾರಂತೆ ಸಾಕಿದ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀನು ಒಬ್ಬ ನಾಡ ದ್ರೋಹಿ, ನೀನು ಒಬ್ಬ ಪ್ರತಿನಿಧಿಯಾಗಿ ಅವ್ರ ಜೊತೆ ಒಂದೇ ಸಂಸತ್ ಸದಸ್ಯರಿರ್ಬೋದು, ನಿಮ್ಮ ಪಾರ್ಟಿಲಿ ಇಬ್ಬರೇ ಇರ್ಬೋದು, ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀರಿ. ರಾಜ್ಯದಲ್ಲಿ ಬರ ಪರಿಹಾರದ ವಾರ್ ಶುರುವಾಗಿದ್ದು ಕಾಂಗ್ರೆಸ್ ಇದನ್ನೇ ಅಸ್ತ್ರ ಮಾಡಿಕೊಂಡಿದೆ. ಇದಕ್ಕೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಎಂದು ಹಿರಿಯರು ಹೇಳಿದ್ದಾರೆ. ಆದ್ರೆ ಈ ಗಾದೆ ಮಾತು ಎಳ್ಳಷ್ಟು ಕಿಮ್ಮತ್ತಿಲ್ಲದಂತಾಗಿದೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತೀರಾ? ಈ ಸ್ಟೋರಿ ನೋಡಿ. ಪಾಪ ನಮ್ಮ ಕೊಪ್ಪಳ ಜಿಲ್ಲಾ ಮಂತ್ರಿ, ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಪಾಪ ಅದು ಯಾವ ರೀತಿ ಕಿವಿ ಕೇಳಿಸ್ತಾ ಏನೋ ಗೊತ್ತಿಲ್ಲಾಗ್ಲೇ ಮೋದಿ ಅನ್ನೋರು ಕಪ್ಪಾಳಿ ಕೊಡಿದೆ ಅಂತ ಹೇಳಿ ಹೇಳಿದ್ದಾರೆ. ಇಂಥ ಭೂಮಿಯಲ್ಲಿ ಈ ರೀತಿ ಮಾತಾಡೋ ಒಬ್ಬ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಏನಿದ್ದಾರೆ ಮಂತ್ರಿ, ಅವ್ರನ್ನ ಮಂತ್ರಿ ಅಂತ ನಾವ್ ಹೇಳ್ಬೇಕು, ಕಂತ್ರಿ ಅಂತ ಹೇಳ್ಬೇಕು, ಆ ಭಗವಂತನಿಗೆ ಬೇಕು. ಎಸ್, ಇದೇ ಮಾತು ಸಚಿವ ಶಿವರಾಜ್ ತಂಗಡಗಿಯ ಪಿತ್ತವನ್ನ ನೆತ್ತಿಗೇರಿಸಿದ್ದು ನೋಡಿ. ಗಾಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಶಿವರಾಜ್ ತಂಗಡಗಿ. ಕೊಪ್ಪಳದಲ್ಲಿ ಮುಂದುವರೆದ ಮಾತಿನ ಯುದ್ಧ. ಎಷ್ಟು ವೀಕ್ಷಕರೇ, ಕೊಪ್ಪಳದಲ್ಲಿ ಮಾಜಿ ಸಚಿವ ಹಾಲಿ ಸಚಿವರ ಮಧ್ಯೆ ಮಾತಿನ ಮಲ್ಲಯುದ್ಧವೇ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಅವರೇ, ನಾವು ನಿಮ್ಮನ್ನೆಲ್ಲವೂ ನೋಡಿದ್ದೀವಿ, ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಸಭೆಯೊಳಗೆ ನಿಮ್ಮ ಇತಿಹಾಸವನ್ನ ಇಡೀ ಕೊಪ್ಪಳ ಜಿಲ್ಲೆ ಒಳಗೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತೀನಿ. ಸುಮ್ಮಿರಕ್ ನಮಗೂ ಬರ್ತೈತ್ರಿ. ನನ್ನ ವೈಯಕ್ತಿಕ ಬದುಕಿನ ವಿಚಾರವನ್ನ ಮಾತಾಡಿದ್ರೆ ನಿಮ್ಮನ್ನ ಎಲ್ಲಿ ಬೇಕಲ್ಲಿ ಬೆತ್ತಲೆ ನಿಂದಿರ್ಸ್ತೀವಿ. ಆ ತಾಕತ್ತುನಿದೆ ಕಾಂಗ್ರೆಸ್ಗೆ, ಆ ತಾಕತ್ತನ್ನು ನಮ್ಮ ನಾಯಕರು ನನಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ
ಆ ಒಂದು ಸಂಸ್ಕೃತಿ ಭಾಷೆಯವ್ರ ಬಗ್ಗೆ ಗಟ್ಟಿಯಾಗಿ ನಾನು ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ. ನೀವೆಲ್ಲ ಮಾಧ್ಯಮಗಳಲ್ಲಿ ಆಲ್ರೆಡಿ ಬಂದಿದೆ. ನನಗೆ ಅವ್ನ ಲೆಕ್ಕನೇ ಇಲ್ಲ ಸಲ ಯಾವ ಲೆಕ್ಕ ನಮ್ಗೆ ಅಲ್ಲ. ಇವನ್ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಲೆಕ್ಕ ಇಲ್ಲ ಅಂದಮೇಲೆ ನನಗೆ ಯಾವ ಲೆಕ್ಕ ಬರ್ತಾರೆ ಅಷ್ಟೇ. ತಮ್ಮ ಇತಿಹಾಸ ಎಲ್ಲ ನನಗೆ ಗೊತ್ತಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ನಾನೊಂದು ಮಾತು ಇಲ್ಲ ನಿಮಗೆಲ್ಲ ಗೊತ್ತಿಲ್ಲ ಅವ್ರ ಇತಿಹಾಸ. ಅಲ್ಲಲ್ಲ ನಾನು ನಿಮಗೆ ಒಂದೇ ಒಂದು ಮಾತು ನಾನು ನಿಮ್ಗೆ ಹೇಳ್ಬೇಕಂತಂದರೆ ಜಸ್ಟ್ ಒಂದು ಆನೆ ಇರುವೆ ಬಗ್ಗೆ ಮಾತಾಡಿದಂಗೆ ಆಗುತ್ತೆ. ಇಕ್ಬಾಲ್ ಅನ್ಸಾರಿ ವರ್ಸಸ್ ಗಾಲಿ ಜನಾರ್ದನ್ ರೆಡ್ಡಿ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಿರುದ್ಧವೂ ಏಕವಚನದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ರು. ಅನ್ಸಾರಿ ಹುಚ್ಚ ಆಗಿದ್ದಾನೆ ಅಂತ ಕಿಡಿಕಾರಿದ್ರು. ಈ ಹಿಂದೆ ಏನು ಸಚಿವರಾಗಿದ್ದು ಶಾಸಕರಾಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ರು. ಬಹಳ ಏಕವಚನದಲ್ಲಿ ಅವ ಇವ ಎಲ್ಲಿದ್ರು ಕೂಡ ನೋಡ್ರಿ ಅಂತೇಳಿ ನನ್ನ ಅಕ್ಕ ತಂಗಿರಿಗೆ ನಾನು ಏನೋ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರು. ನಾನ್ ಕೂಡ ಲೇ ಇಕ್ಬಾಲ್ ಅಂತ ಅನ್ಬೇಕಂದ್ರೆ ಒಂದೇ ಸೆಕೆಂಡ್ ನನಗೆ ಟೈಮ್, ಏನ್ ಜಾಸ್ತಿ ಸಮಯ ನನಗೇನ್ ಬೇಕಾಗಿಲ್ಲ. ನಿನ್ನಂತ ಏಕವಚನದಲ್ಲಿ ಮಾತಾಡಿ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋ ರಾಕ್ಷಸರಂತ ರಾಜಕೀಯ ನಾಯಕರನ್ನ ಬಳ್ಳಾರಿಯಲ್ಲಿ ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಕೂಡಿಸಿದ್ವಿ ನಾವು. ಬಿಜೆಪಿ ಸೇರಿದ ಮೇಲೆ ಜನಾರ್ದನ್ ರೆಡ್ಡಿ ಕೈ ನಾಯಕರನ್ನ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ದಾರೆ.